ರಾಮನಗರದಲ್ಲಿ ನಡೆದ ಎನ್ಡಿಎ ಪ್ರತಿಭಟನೆಯಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಬಯೋಲಾಜಿಕಲ್ ಜೀನ್ಸ್ ಬಗ್ಗೆ ಮಾತನಾಡಿಲ್ಲ. ಆದರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕುಡಿಗಲ್ ಜೀನ್ಸ್ ಹೇಳಿಕೆಯನ್ನ ತಿರುಚಿ ತಾಲೂಕಿನ ಜನರಿಗೆ ಅವಮಾನ ಮಾಡಿದಂತೆ ಬಿಂಬಿಸ್ತಾ ಇದ್ದಾರೆ ಎಂದು ತಾಲೂಕಾ ಜೆಡಿಎಸ್ ಅಧ್ಯಕ್ಷರು ಲೇವಡಿಯನ್ನ ಮಾಡಿದರು. ನಿಖಿಲ್ ಅವರು ಕಾಂಗ್ರೆಸ್ನ ರಾಜಕೀಯ ಜೀನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಡಿಕೆ ಸುರೇಶ್, ಶಿವರಾಮೇಗೌಡರು ಸಂಬಂಧಿಕರಲ್ಲವೇ ಆ ರಾಜಕೀಯ ಸಂಬಂಧದ ಬಗ್ಗೆ ಹೇಳಿದ್ದು ಎಂದು ಸ್ಪಷ್ಟಪಡಿಸಿದರು. ಎಸ್ಐಆರ್ ನಿಯಮದಂತೆ ಅಧಿಕಾರಿಗಳು ಮನೆ ಮನೆಗೆ ಹೋಗಬೇಕು. ಆದರೆ ಚೌಟ್ರಿ, ಅಂಗನವಾಡಿ, ಮಸೀದಿ, ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರು ಮನೆಯಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ವೈಯಕ್ತಿಕ ರಾಜಕಾರಣ ಬಿಟ್ಟು ತಾಲೂಕಿನ ಹಿತ ಕಾಪಾಡಿ, ಇಲ್ಲವಾದಲ್ಲಿ ಜೆಡಿಎಸ್ ಪಕ್ಷ ಸುಮ್ಮನೆ ಕೂರುವುದಿಲ್ಲ. ತಕ್ಕ ಪಾಠವನ್ನ ಸೂಕ್ತ ಸಮಯದಲ್ಲಿ ಕಲಿಸುತ್ತೇವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ವಕ್ತಾರ ಪ್ರಕಾಶ್, ಹರೀಶ್ ನಾಯಕ್, ಸಿದ್ದಗಂಗಪ್ಪ, ಜಗದೀಶ್, ದೀಪು, ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, NK64 ಕುಣಿಗಲ್. ಸ್ಪೀಕರ್ ಅವರು ಸದನದಲ್ಲಿ ಕೂತ್ಕೊಂಡಾಗ ಯಾವ ರೀತಿ ಮಾತಾಡಿದ್ರು ನೋಡಿದಿರ? ಇಷ್ಟು ನಮಗೂ ಅರ್ಥ ಆಗುತ್ತೆ. ತಾಲೂಕಿನ ಮರ್ಯಾದೆ ಹಿಂಗೆಲ್ಲ ಹೋಯ್ತಲ್ಲಪ್ಪ. ನೀವು ಉಚ್ಚಮಾರ್ಸಿಗೌಡರು, ವೈದ್ಯರಾಮಯ್ಯ ಹೆಸರು ಹೇಳ್ತಿರೋರು ಸದನದಲ್ಲಿ ಕೂತ್ಕೊಂಡಾಗ ಯಾವ ರೀತಿ ನಡ್ಕೋತಿದ್ರು ಸ್ವಲ್ಪ ಓದಿ. ಅವ್ರಿಗೆಲ್ಲ ನೀವು ಇತಿಹಾಸ ಅಷ್ಟೆಲ್ಲ ಸ್ಪೀಕರ್ ನಿಮಗೆ ಬೈತಾರಪ್ಪ, ನಕ್ಕಂಡು ಸುಮ್ಮತ್ತೀರಿ ಈಚೆಗೆ. ನಿಮ್ಮ ಘನತೆ ಏನು ಅಂತ ಅರ್ಥ ಆಗಲ್ವಾ? ಇಷ್ಟನ್ನ ನಾನು ಮಾಧ್ಯಮದ ಮುಖಾಂತರ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ವೈಯಕ್ತಿಕವಾಗಿ ಮತ್ತೊಂದು ನೇರವಾಗಿ ಮತ್ತೊಂದ್ಸಲ ಹೇಳ್ತೀನಿ, ನಮಗೇನು ಭಯ ಇಲ್ಲ. ನಿಮ್ಮ ಸರ್ಕಾರ ಇದೆ, ಏನೋ ಮಾಡಿಕೊಡ್ತೀನಿ ಎದುರ್ಕೊಳ್ಳೋಕ್ಕೆ ನಮಗೇನು ಭಯ ಇಲ್ಲ. ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ದೇವೇಗೌಡರು ಇದ್ದಾರೆ, ಕುಮಾರಣ್ಣ ಇದ್ದಾರೆ, ನಾಗರಾಜಯ್ಯನವರು ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಬಾರ್ದು ಮಾಡ್ತಿಲ್ಲ. SIRನ ದುರ್ಬಳಕೆ ಮಾಡ್ಕೊಳ್ತಿರೋ ನೀವು. ದಯಮಾಡಿ ಕೇಳಿ ಕೇಳ್ಕೊಳ್ತೀನಿ, ಈ SIRನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ತಾಲೂಕಿನ ಅಧಿಕಾರಿಗಳಿಗೆ ಶಾಸಕರು ತಾಕೀತು ಮಾಡಬೇಕು ಅಂತ ನನ್ನ ಮನವಿ. ನೀವು ಫಸ್ಟ್ ಆ್ಯಂಡ್ ಶುಡ್ ನಿಮ್ಮ ಅಧಿಕಾರಿಗಳಿಗೆ ಏನು ಕೆಲಸ? ಚೌಟ್ರಿಲಿ ಕೂತ್ಕೊಂಡು, ಅಂಗನವಾಡಿಯಲ್ಲಿ ಕೂತ್ಕೊಂಡು, ಕಾಂಗ್ರೆಸ್ ಸೀಟುಗಳ ಮನೇಲಿ ಕೂತ್ಕೊಂಡು, ಮಸೀದಿಯಲ್ಲಿ ಕೂತ್ಕೊಂಡು ಮಾಡೋಂಥದ್ದು ಏನಿದೆ? ದೇವಸ್ಥಾನದೊಳಗೆ ಕೂತ್ಕೊಂಡು ಮಾಡೋಂಥದ್ದು ಏನಿದೆ? ಇದೇನು ನಿಮ್ಮ SIR ಆಗ್ತಿಲ್ಲಿದೆ ತೋರಿಸಿ ಶಾಸಕರೇ. ಆಮೇಲೆ ನಿಖಿಲ್ ಬಗ್ಗೆ ನೀವು ಮಾತಾಡಿ, ನಿಖಿಲ್ ಕುಮಾರಣ್ಣ ಅವ್ರ ಬಗ್ಗೆ ಸ್ವಲ್ಪ SIR ಆಕ್ಟ್ನ ಓದಿ. ಸುಮ್ಮನೆ ಆರೋಪ ಮಾಡಿ ಏಟ್ಗೊಂದು ಎದುರೇಟು, ಪ್ರೆಸ್ ಮೀಟ್ ಒಂದು ಕೌಂಟ್ರ್ ಪ್ರೆಸ್ ಮೀಟು, ಇದರಿಂದ ಏನೂ ಇಲ್ಲ. ನಾವು 100 ಪ್ರೆಸ್ ಮೀಟ್ ಮಾಡ್ತೀವಿ, ನೀವು 100 ಪ್ರೆಸ್ ಮೀಟ್ ಮಾಡ್ತೀರಾ. ವಾಸ್ತವತೆ ಜನಕ್ಕೆ ಹೋಗ್ಬೇಕಷ್ಟೇ. ತಾಲೂಕಿನಲ್ಲಿ ಯಾಕೆ ನಿಮ್ಮ ಚುನಾವಣೆಗೆ ಚೀಫ್ ಎಲೆಕ್ಷನ್ ಕಮಿಷನ್ ಪ್ರೆಸ್ ಮೀಟ್ ಮಾಡಿ ಯಾಕೆ ಹೇಳೋದು? ಒತ್ತಿ ಯಾಕೆ ಹೇಳ್ತಾರೆ? ಇವೆಲ್ಲ ನೀವು ರಾಜಕೀಯ ಷಡ್ಯಂತ್ರ, ಆಡಳಿತ ದುರುಪಯೋಗ ಪಡಿಸ್ಕೊಂಡು ನೀವೇನೇನು ಮಾಡ್ತಿದ್ದೀರಾ ಇದನ್ನು ಚುನಾವಣಾ ಆಯೋಗ ಗಮನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು, ದಯಮಾಡಿ ಇವೆಲ್ಲ ಚಿಲ್ಲರೆ ರಾಜಕಾರಣ. ಯಾವುದೋ ವಿಚಾರನ ತಗೊಂಡೋಗಿ ನಮ್ಮ ಜೀನ್ಸ್ ಬಗ್ಗೆ ಮಾತಾಡಿದ್ರು. ಕುಣಿಗಲ್ ತಾಲೂಕಿಗೆ ದೇವೇಗೌಡರು ಕೊಡುಗೆ ಇನ್ನು 10 ಜನ್ಮ ಹೋದ್ರೆ ಯಾರು ಮಾಡಿಕಾಲ ಅಷ್ಟು ಕೊಡುಗೆ ದೇವೇಗೌಡರು ಕೊಟ್ಟಿದ್ದಾರೆ. ಏನು ನೀರಾವರಿ, ಇವತ್ತು ನೀರಾವರಿ ಬಗ್ಗೆ ಮಾತಾಡ್ತೀರಾ? ದೇವೇಗೌಡರಿಗೆ ಕುಣಿಗಲ್ ಬಗ್ಗೆ ಕಾಳಜಿ ಇದ್ದಕ್ಕೆ ವೈಕೆ ರಾಮಯ್ಯನವ್ರನ್ನ ಶಕ್ತಿ. ಇವತ್ತು ವೈಕೆ ರಾಮಯ್ಯನವ್ರು 92ರಲ್ಲಿ ಸುಮ್ಮನೆ ಗೆಲ್ತಿರಲಿಲ್ಲ. ದೇವೇಗೌಡರನ್ನ ಒಂದು ಅಜಾತ ಶಕ್ತಿ ಇವತ್ತು ನಮ್ಮ ವೈಕೆ ರಾಮಯ್ಯನವ್ರನ್ನ MLA ಮಾಡ್ತು. ನಾಗರಾಜಯ್ಯನವ್ರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥದ್ದು. ಸುಮ್ಮನೆ ದೇವೇಗೌಡರ ಕುಟುಂಬದ ಬಗ್ಗೆ ಹೇಳ್ಕೊಂಡು ರಾಜಕೀಯ, ವೈಕೆ ರಾಮಯ್ಯ ಕುಟುಂಬಕ್ಕೆ ಗೊತ್ತಿದೆ, ವಾಸ್ತವತೆ ಗೊತ್ತಿದೆ. ಅದು ಮರೆಮಾಚಕ್ಕಾಗಲ್ಲ. ನೀವು ರಾಜಕೀಯ ಬೇಳೆ ಇದ್ರೆ ನಿಮ್ಮ ರಾಜಕೀಯ ಬೇರೆ ವ್ಯವಹಾರಗಳು ರಾಜಕೀಯವಾಗಿ ಹೋರಾಟ ಮಾಡಿ ಒಪ್ಕೋತೀನಿ. ನೀವು ವೈಯಕ್ತಿಕವಾಗಿ ರಾಜಕೀಯ ಟೀಕೆಗಳು ಮಾಡ್ತೀನಿ ಅಂತಂದರೆ ನಾವು ರೆಡಿ ಇದ್ದೀವಿ. ರಾಜ್ಯ ಜೆ ಡಿ ಎಸ್ ಘಟಕ ರೆಡಿ ಇದೆ. ನಾವು ಎಲ್ಲ ರೀತಿ ಯಾರ್ಯಾರು ಹೆಂಗೆ ಬಂದರು, ಹೆಂಗೆ ಹೋದರು, ಹಿಂದೆ ಅವ್ರು ಮಾಡ್ತಿದ್ದೇನು ಕಸಬು, ಕಸಬು ಎಲ್ಲ ಗೊತ್ತಿದೆ. ಬೇಡ ಅವೆಲ್ಲ. ವೈಯಕ್ತಿಕವಾಗಿ ರಾಜಕಾರಣ ಮಾಡೋ ನೀಚ ಪ್ರವೃತ್ತಿಗೆ ನಮ್ಮ ನಾಯಕರು ದೇವೇಗೌಡರು, ಕುಮಾರಣ್ಣವರು, ನಾಗರಾಜನವರು ಕಲಿಸ್ಕೊಟ್ಟಿಲ್ಲ. ಅದು ನಾವು ಮಾಡೋದೂ ಇಲ್ಲ. ದೇಶದ ರಾಜಕಾರಣ ನಿಮ್ಮಲ್ಲಿ ದೇಶದ ವಿಷ ಯಾವ ರೀತಿ ಇದೆ ಅದಕ್ಕೆ ತಾಜಾ 100 ಎಕ್ಸಾಂಪಲ್ ಕೊಡಬಲ್ಲೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಬಿಡಿ ಶಾಸಕರೇ, ನೇರವಾಗಿ ಮಾತಾಡಿ.